ಗುಜರಾತ್ನಲ್ಲಿ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆಯಾಗಿದೆ. ಸಿಎಂ ರನ್ನ ಬಿಟ್ಟು ಉಳಿದ ಎಲ್ಲ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಎಲ್ಲ 16 ಮಂದಿ ಸಚಿವರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಂಪುಟ ಪುನರ್ರಚನೆಯ ಮಾಡುವಂತಹ ಹಿನ್ನೆಲೆಯಲ್ಲಿ ಒಂದು ಮೇಜರ್ ಸರ್ಜರಿ, ಮೇಜರ್ ರೀಶಫಲಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ರೀತಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಾಳೆ ಹೊಸ ಸಂಪುಟ ಸದಸ್ಯರಿಂದ ಪ್ರತಿಜ್ಞಾವಿಧಿ ಸ್ವೀಕಾರ ಆಗಲಿದೆ. ಭೂಪೇಂದ್ರ ಪಟೇಲ್ ಅವರ ನೇತೃತ್ವದಲ್ಲೇ ಹೊಸ ಸಂಪುಟ ರಚನೆಯಾಗುತ್ತೆ. 23 ಸಚಿವರನ್ನ ಒಳಗೊಂಡಿರುವಂತಹ ಹೊಸ ಸಚಿವ ಸಂಪುಟ ರಚನೆಯಾಗುತ್ತೆ. 17 ಮಂದಿ ಸಚಿವರಿದ್ರು, ಈಗ 23 ಸಚಿವರನ್ನ ಒಳಗೊಂಡಂತಹ ಹೊಸ ಸಂಪುಟ ರಚನೆಯಾಗ್ತಾ ಇದೆ ಗುಜರಾತ್ನಲ್ಲಿ. ಬಹಳ ದೊಡ್ಡ ರೀಶಫಲಿಂಗ್. ಸಾಮಾನ್ಯವಾಗಿ ರೀಶಫಲ್ ಮಾಡೋದು ಅಂದ್ರೆ ಒಂದು 5 ಜನನೋ 6 ಜನನೋ 7 ಜನನೋ 8 ಜನನೋ ಬದಲಾವಣೆ ಆಗ್ತಾರೆ. ಬಟ್ ಗುಜರಾತ್ನಲ್ಲಿ ಹಾಗಾಗಿಲ್ಲ. ಮುಖ್ಯಮಂತ್ರಿ ಒಬ್ಬರನ್ನ ಬಿಟ್ಟು ಉಳಿದ ಎಲ್ಲಾ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆ ರಾಜೀನಾಮೆ ಅಂಗೀಕಾರ ಆಗಿದೆ. ಹಾಗಂತ ಇದು ಯಾವುದೋ ಸರ್ಕಾರದ ವಿರುದ್ಧ ಸಚಿವರು ಎಬ್ಬಿಸಿದಂತಹ ದಂಗೆಯಲ್ಲ. ಇದು ಪಕ್ಷದಲ್ಲಿ ಮಾಡಿಕೊಂಡಿರುವಂತಹ ಒಂದು ಸ್ಟ್ರಾಟಜಿ. ಮುಖ್ಯಮಂತ್ರಿ ಒಬ್ಬರನ್ನ ಬಿಟ್ಟು ಎಲ್ಲರೂ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನಾಳೆಯೇ ಹೊಸ ಸಚಿವ ಸಂಪುಟ ತನ್ನ ಪ್ರತಿಜ್ಞಾವಿಧಿಯನ್ನ ಸ್ವೀಕಾರ ಮಾಡೋದಿದೆ. 17 ಮಂದಿ ಸಚಿವರು ಇಲ್ಲಿ ತನಕ ಇದ್ದಿದ್ದು, ಈಗ ಅದು 23 ನಂಬರ್ಗೆ ಏರಿಕೆಯಾಗ್ತಾ ಇದೆ. ಭೂಪೇಂದ್ರ ಪಟೇಲ್ ಅವರೇ ಮುಖ್ಯಮಂತ್ರಿಯಾಗಲಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುವಂತಹ ನಿಟ್ಟಿನಲ್ಲಿ ಇಂಥದ್ದೊಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅನ್ನುವುದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಹುಲ್ ನೀಡ್ತಾ ಹೋಗ್ತಾರೆ. ರಾಹುಲ್, ಸಾಮಾನ್ಯವಾಗಿ ಒಂದು ಸಂಪುಟ ಪುನರ್ರಚನೆ ಅಂದ್ರೆ 5, 6, 7, 8, ಬಟ್ ಹಾಗಾಗಿಲ್ಲ. ಗುಜರಾತ್ನಲ್ಲಿ ಹೊಸ ಸ್ಟ್ರಾಟಜಿ ಇದು. ಮುಖ್ಯಮಂತ್ರಿ ಒಬ್ಬರನ್ನ ಬಿಟ್ಟು ಎಲ್ಲರೂ ರಾಜೀನಾಮೆ. ಇದರ ಹಿಂದಿರುವಂತಹ ಲೆಕ್ಕಾಚಾರಗಳು ಏನೇನು ರಾಹುಲ್? ರೈಟ್ ವಿದ್ಯಾಶ್ರೀ, ಈಗ ಗುಜರಾತ್ನ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಥವಾ ಎಕ್ಸ್ಪ್ಯಾನ್ಷನ್ ಆಗುತ್ತಾ ಅನ್ನುವಂಥ ಒಂದು ಡೌಟ್ ಇತ್ತು. ಆದರೆ ಈಗ ಕಂಪ್ಲೀಟ್ ಕ್ಯಾಬಿನೆಟ್ ರಿಫ್ರೆಶ್ ಆಗಿದೆ. ಗುಜರಾತ್ನ ಸಿಎಂ ಭೂಪೇಂದ್ರ ಭಾಯ್ ಪಟೇಲ್ ಅವರೊಬ್ಬರನ್ನ ಬಿಟ್ಟು ಮಿಕ್ಕಿದ ಎಲ್ಲ 16 ಸಚಿವರು ಈ ಒಂದು ಕ್ಯಾಬಿನೆಟ್ಗೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇದನ್ನು ನಾವು ನೋಡ್ತಾ ಹೋದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಗದಿಯಾಗಿದೆ. ಹಾಗೂ ಹೇಳ್ದ ಹಾಗೆ 16 ಮಿನಿಸ್ಟರ್ಸ್ನ ಬದಲಾಗಿ 23 ಸಚಿವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇದು ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ, ಈಗಾಗಲೇ AAP ಪಾರ್ಟಿಯ ನಾಯಕರಾಗಿರುವಂತಹ ಗೋಪಾಲ್ ಇಟಾಲಿಯಾ ಅವರು ಪ್ರಬಲ ಸೌರಾಷ್ಟ್ರ ರೀಜನ್ಗೆ ಸೇರಿರುವಂತಹದ್ದು, ಜೊತೆಗೆ ಪಾಟಿದಾರ ಸಮುದಾಯವನ್ನ ಪ್ರತಿನಿಧಿಸುವಂತಹ ನಾಯಕರಾಗಿದ್ದಾರೆ. ಸೊ ಈಗ ಅವರು ಆ ಒಂದು ಸೌರಾಷ್ಟ್ರ ರೀಜನ್ ನಲ್ಲಿ ಹೆಚ್ಚಿನ ಹೋಲ್ಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಆ ಕಂಟ್ರೋಲ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಎಲೆಕ್ಷನ್ ಅಂದ್ರೆ 2027ರಲ್ಲಿ ಗುಜರಾತ್ನ ಎಲೆಕ್ಷನ್ ನಿಗದಿಯಾಗಿದೆ. ಆ ಒಂದು ಎಲೆಕ್ಷನ್ ಅಲ್ಲಿ ಯಾವ ಭಾಗದಲ್ಲಿ ಬಿಜೆಪಿಗೆ ಅತಿಯಾದಂತ ಏಟು ಬಿದ್ದಿತ್ತೋ ಕಳೆದ ಚುನಾವಣೆಯಲ್ಲಿ, ಅದನ್ನ ರಿಕವರ್ ಮಾಡಲಿಕ್ಕೆ ಹೊಸ ಸಂಪುಟದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಅಂದ್ರೆ ಸೌರಾಷ್ಟ್ರ ಭಾಗಕ್ಕೆ ಹಾಗೂ ಅಲ್ಲಿನ ನಾಯಕರಿಗೆ ಹೆಚ್ಚಿನ ಸಚಿವ ಸ್ಥಾನವನ್ನ ಕೊಟ್ಟು ಅದನ್ನ ಸರಿದೂಗಿಸುವಂತಹ ಕೆಲಸವನ್ನ ಈಗ ಬಿಜೆಪಿ ನಾಯಕರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗೂ ನಾಳೆ ಯಾವ ಒಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಗದಿಯಾಗಿದೆ, ಆ ಸಮಾರಂಭದಲ್ಲೂ ಕೂಡ ಈ ಒಂದು ಭಾಗದ ಸಚಿವರೇ, ಈ ಒಂದು ಭಾಗದ ಶಾಸಕರೇ ಹೆಚ್ಚಿನವರು ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯುವಂತಹ ಸಾಧ್ಯತೆ ಇದೆ. ಭೂಪೇಂದ್ರ ಭಾಯ್ ಪಟೇಲ್ ಅವರೊಬ್ಬರನ್ನ ಬಿಟ್ಟು ಅಂದ್ರೆ ಸಿಎಂ ಒಬ್ಬರನ್ನ ಬಿಟ್ಟು ಇವತ್ತು ಆ 16 ಸಚಿವರು ಕಂಪ್ಲೀಟ್ ಆಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹಾಗೂ ಈಗ ಗುಜರಾತ್ನಲ್ಲಿ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಿರೋದ್ರಿಂದ ನಾಳಿನ ಸಚಿವ ಸಂಪುಟ ಪ್ರಮಾಣ ವಚನ ಏನಿದೆ, ಆ ಒಂದು ಪ್ರಮಾಣ ವಚನ ಸಮಾರಂಭದಲ್ಲಿ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನದ ಒಂದು ಮಂತ್ರಿಗಿರಿ ಒಲಿಯುತ್ತೆ ಅಥವಾ ಯಾವೆಲ್ಲ ಶಾಸಕರ ಖುಲಾಯಿಸುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಗುಜರಾತ್ನ ಆ ಕಂಪ್ಲೀಟ್ ಕ್ಯಾಬಿನೆಟ್ ರಿಫ್ರೆಶ್ ಆಗಿದೆ. ಹಾಗೂ ನಾಳೆ ಸಚಿವ ಸಂಪುಟ ಪ್ರಮಾಣ ವಚನ ಸಮಾರಂಭವನ್ನ ಈಗ ಅಮಿತ್ ಶಾ ಆಗಿರಬಹುದು, ಜೊತೆಗೆ JP ನಡ್ಡಾ ಆಗಿರಬಹುದು, ಅವರು ಅದನ್ನ ಸೂಪರ್ವೈಸ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗೆ ಲಭ್ಯವಾಗ್ತಿರೋದು ವಿದ್ಯಾಶ್ರೀ. ಥ್ಯಾಂಕ್ ಯು ರಾಹುಲ್, ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.